ಟೆಸ್ಟ್ ಮಾಡೋಕ್ಕೋಸ್ಕರ ಮೊದಲು ಹಣ್ಣನ್ನು ಸ್ವಲ್ಪ ತಾನು ತಿಂದು ಆ ನಂತರ ರಾಮನಿಗೆ ಕೊಡ್ತಾಳ ನೋಡ್ರಿ. ಅಂದರೆ ಶಿವನನ್ನು ಮದುವೆ ಮಾಡಿಕೊಂಡಂತಹ ಸ್ಥಳ ಈ ಒಂದು ಪಂಪ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ ನೋಡ್ರಿ ನಾವು ಆನೆಗುಂದಿಗೆ ಬಂದ್ವಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತದ. ಆನೆಗುಂದಿ ಬರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಐತಿಹಾಸಿಕ ಸ್ಥಳ ನೋಡ್ರಿ. ಇದು ಕಿಷ್ಕಿಂಧೆ ಎಂದು ಕರೆಯಲ್ಪಡುವ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಈ ಒಂದು ಆನೆಗುಂದಿಯ ಹತ್ತಿರ ಹಿಂದೂ ಧರ್ಮದ ಪಂಚ ಮಹಾಸರೋವರಗಳಲ್ಲಿ ಒಂದಾಗಿರ್ತಕ್ಕಂತಹ ಪಂಪ ಮಹಾಸರೋವರಕ್ಕ ನಾವಿಂದು ಬಂದಿವಿ. ಅಲ್ಲೇನ್ ಕಾಣಿಸ್ತದಲ್ರಿ, ಅದೇ ನೋಡ್ರಿ ಪಂಪ ಮಹಾಸರೋವರ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ, ವ್ಯೂಸ್ ನೋಡ್ಬೋದು ನೀವು. ಇಂತ ಒಂದು ಪಂಪ ಸರೋವರ ನಮ್ಮ ಭಾಗದಲ್ಲಿರುವುದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ತೀವಿ ನೋಡ್ರಿ. ಇದು ರಾಮಾಯಣದ ಐತಿಹಾಸಿಕ ವಿಷಯಗಳನ್ನು ಅಂದ್ರೆ ನೈಜ ಘಟನೆ ಇಲ್ಲಿ ನಡೆದಂತಹ ಒಂದು ಪವಿತ್ರ ಕ್ಷೇತ್ರ ಸ್ಥಳ ಅಂತಾನೆ ಹೇಳ್ಬೋದು ನೋಡ್ರಿ. ಶ್ರೀರಾಮನು ಸೀತೆ ಅಪಹರಣವಾದಾಗ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಈ ಕಡೆ ಈ ಒಂದು ಭಾಗದಲ್ಲಿ ಸಂಚರಿಸುತ್ತಾ ಬರ್ಬೇಕಾದ್ರೆ ಈ ಒಂದು ಕಿಷ್ಕಿಂಧ ಪ್ರದೇಶದಲ್ಲಿ ಬರ್ತಾರ. ಅಲ್ಲಿಂದ ಇದೇ ತರ ಮುಂದುವರೆದು ಬರ್ಬೇಕಾದ್ರೆ ರಾಮನ ಬರುವಿಕೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂತಹ ಒಬ್ಬ ಮಹಿಳೆ, ಆಕೆಯ ಹೆಸರು ಶಬರಿ. 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಈ ಪಾಠ ಸವಿಸ್ತಾರವಾಗಿ ಬಂದದ್ ನೋಡ್ರಿ. ಕನ್ನಡ ಒಂದು ಪಠ್ಯ ಪುಸ್ತಕದಲ್ಲಿ ಶಬರಿ ಅಂತೇಳಿ ಪಾಠದ ಹೆಸರೇ ಶಬರಿ ಅಂತ ಆದ. ಆಕೆ ತನ್ನ ಇಡೀ ಜೀವನವೆಲ್ಲ ರಾಮನ ಬರುವಿಕೆಗಾಗಿ ರಾಮನ ಧ್ಯಾನದಲ್ಲಿ ರಾಮನು ಬಂದ್ರೆ ತನ್ನ ಜೀವನದ ಮೋಕ್ಷ ಅಂತ ತಿಳ್ಕೊಂಡು ಬರ್ತಿರ್ತಾಳ. ಆಕೆ ಏನ್ ಮಾಡ್ತಿರ್ತಾಳ ಅಂದ್ರೆ ತನ್ನ ಗುಹೆ ಅಥವಾ ತನ್ನ ಆಶ್ರಯ ಇರ್ತಕ್ಕಂತ ಒಂದು ಸ್ಥಾನದ ಮುಂದೆ ದಿನಾಲು ಬೆಳಗ್ಗೆ ಬೇಗ ಎದ್ದು ಸಗಣಿಯಿಂದ ಸಾರಿಸಿ ಆ ಒಂದು ಆಶ್ರಮವನ್ನು ಅಲಂಕರಿಸಿ ಈ ಒಂದು ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಸಿಗ್ತಕ್ಕಂತಹ ವಿವಿಧ ಹೂಗಳನ್ನು ಬಗೆಯ ವಿವಿಧ ಹಣ್ಣುಗಳನ್ನು ತಂದು ಅಲ್ಲಿ ಇಟ್ಟು ಇವತ್ತೇನಾದ್ರೂ ರಾಮ ಬಂದ್ರೆ ಆತನಿಗೆ ನಾ ಈ ಒಂದು ಭಕ್ಷ್ಯ ಭೋಜಗಳನ್ನು ಕೊಡಬಹುದು, ನನ್ನ ಆರಾಧ್ಯ ದೈವನಿಗೆ ನಾನು ಹಣ್ಣು ಹಂಪಲಗಳನ್ನು ಕೊಡಬಹುದು ಅಂತ ಮಹತ್ ಆಕಾಶದಿಂದ ಆಕೆ ಕಾಯ್ತಿರ್ತಾಳ್ರಿ. ಆಕೆಯ ಜೀವನವೇ ಮುಪ್ಪಾಗಿ ಹೋಗಿರುತ್ತ. ಅಂತಹ ಸಂದರ್ಭದಲ್ಲಿ ಸೀತೆಯನ್ನು ಅರಸುತ್ತಾ ಬಂದಂತಹ ರಾಮನ ಕಣ್ಣಿಗೆ ಈ ಒಂದು ಶಬರಿಯ ಆಶ್ರಮ ಬೀಳ್ತದ. ಅವಾಗ ರಾಮ ಮತ್ತು ಶಬರಿ ಇಬ್ರು ಮುಖಾಮುಖಿ ಆಗ್ತಾರ. ಆ ಆಶ್ರಮವನ್ನು ಭೇಟಿ ಮಾಡ್ತಾರ. ಆವಾಗ ರಾಮನ ಕಾಲಿಗೆ ಬಿದ್ದು ಬಗೆಯ ಹೂಗಳ ಮಾಲೆಯನ್ನು ಹಾಕಿ ನಮಸ್ಕರಿಸಿ ಬಗೆಯ ಹಣ್ಣುಗಳನ್ನು ಶಬರಿ ರಾಮನಿಗೆ ಹಣ್ಣು ತಿನ್ನಿಸ್ಬೇಕಾದ್ರೆ ಮೊದಲು ತಾನು ತಿಂದು ಅಂದ್ರೆ ಆ ಹಣ್ಣು ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ನೋಡೋಕೋಸ್ಕರ ಟೆಸ್ಟ್ ಮಾಡೋಕೋಸ್ಕರ ಮೊದಲು ಹಣ್ಣನ್ನು ಸ್ವಲ್ಪ ತಾನು ತಿಂದು ಆ ನಂತರ ರಾಮನಿಗೆ ಕೊಡ್ತಾಳ ನೋಡ್ರಿ. ಎಂತಹ ಒಂದು ನಿಷ್ಕಲ್ಮಶವಾದ ಭಕ್ತಿ ಶಬರಿದಾಗಿತ್ತು. ಇಡೀ ತನ್ನ ಜೀವನವನ್ನೇ ರಾಮನ ಬರುವಿಕೆಗಾಗಿ ರಾಮನ ಒಂದು ಭೇಟಿಗಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ಜೀವನ ಆಕೆಯದಾಗಿತ್ತು. ಅಂತಹ ಶಬರಿಯ ಗುಹೆಯನ್ನು ನಾನಿವತ್ತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡ್ರಿ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಾರತದಲ್ಲಿ 5 ಪವಿತ್ರ ಸರೋವರಗಳಿದ್ದು ಅವುಗಳಲ್ಲಿ ಮಾನಸ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ, ಪುಷ್ಕರ ಸರೋವರ ಹಾಗೂ ಪಂಪಾ ಸರೋವರ. ಈ ಒಂದು ಪಂಪಾ ಸರೋವರಕ್ಕ ನಾವಿವತ್ ಬಂದೀವ್ರಿ. ಇಲ್ಲಿ ನೋಡ್ಬೋದು ಶಬರಿಯ ಗುಹೆ ನೋಡ್ರಿ. ಇದು ಎಷ್ಟು ತಂಪಾದ್ ನೋಡ್ರಿ ವೀಕ್ಷಕರೇ. ನಾವು ಇಷ್ಟು ಸುಡು ಬಿಸಿಲಿನಲ್ಲಿ ಬಂದಿವಂದ್ರ ಒಳಗ್ ಹೋದ್ರ ಒಂಥರ AC ಅದ ಏನು ಅಂತ ಅನ್ಸಕತ್ತದ ನೋಡ್ರಿ. ಒಳಗ್ ನೋಡ್ಬಹುದು ಇನ್ನು ಎಷ್ಟು ಸರ್ಕದ ನೋಡ್ರಿ, ಎಷ್ಟು ಗುಹೆ ಒಳಗದ ನೋಡ್ರಿ. ಒಂದು ಅದ್ಭುತವಾಗಿರ್ತಕ್ಕಂತ ಗುಹೆ ನೋಡ್ರಿ. ರಾಮಾಯಣ ಈ ಒಂದು ನಮ್ಮ ಭಾಗದಲ್ಲಿ ನಡೆದದ ಅಂತಂದ್ರೆ ನಾವು ಮಕ್ಕಳಿಗೆ ಪಾಠ ಹೇಳ್ತಿದ್ವಿ, ಬಟ್ ನೈಜವಾಗಿ ನಾವೇ ನೋಡಕ್ ಸಿಗುತ್ತಾ. ಇಂತ ಅದ್ಭುತವಾಗಿರ್ತಕ್ಕಂತ ಒಂದು ನಿಗೂಢ ಗುಹೆಗೆ ನೀವು ಬರ್ರಿ, ಮಕ್ಕಳನ್ನೆಲ್ಲರನ್ನು ಕರ್ಕೊಂಡ್ ಬರ್ರಿ, ತೋರಿಸ್ಬೇಕು. ರಾಮಾಯಣ ಮಹಾಭಾರತ ಇವೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಮಾದರಿಯ ಗ್ರಂಥಗಳು. ಅವ ನೈಜ ಘಟನೆಗಳನ್ನು ನಾವು ಜನರೇಷನ್ಗೆ ತಿಳಿಸ್ಬೇಕು ನೋಡ್ರಿ. ಇವಾಗ ಪಂಪಾ ಸರೋವರದ ತೀರದಲ್ಲಿ ಒಂದು ತುಂಗಭದ್ರಾ ನದಿಯ ದಂಡೆಯಲ್ಲಿ ಪಾರ್ವತಿ ದೇವಿಯು ಪಂಪಾ ದೇವಿಯ ಹೆಸರಿನಿಂದ ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಶಿವನನ್ನು ಪಡೆದಿದ್ದು, ಅಂದರೆ ಶಿವನನ್ನು ಮದುವೆ ಮಾಡಿಕೊಂಡಂತಹ ಸ್ಥಳ ಈ ಒಂದು ಪಂಪಾ ಸರೋವರ ಅಂತ ಹೇಳ್ಬೋದು ನೋಡ್ರಿ. ನೋಡ್ಬೋದು ಪಾರ್ವತಿ ದೇವಿ ಎಷ್ಟು ವಿರಾಜಮಾನವಾಗಿ ಪೂಜಿಸಲ್ಪಡ್ತಾಳೆ ಇಲ್ಲಿ ಅಂತ ಹೇಳಿ ನೋಡ್ರಿ. ಎಷ್ಟು ಅಲಂಕಾರ ಮಾಡ್ಯಾರ ನೋಡ್ರಿ ದೇವಿಗೆ. ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಅದ ನೋಡ್ರಿ ಇಲ್ಲಿ. ಪಾರ್ವತಿ ದೇವಿಯು ಈ ಒಂದು ಪಂಪಾ ಸರೋವರದ ತೀರದಲ್ಲಿ ಕುಳಿತು ಘೋರವಾದ ತಪಸ್ಸನ್ನು ಆಚರಣೆ ಮಾಡಿ ಶಿವನನ್ನು ವಿವಾಹವಾಗಿರ್ತಕ್ಕಂತಹ ಸ್ಥಳ ನೋಡ್ರಿ. ಇದು ಶಿವ ಪಾರ್ವತಿಯರ ಮದುವೆ ನಡೆದಂತಹ ಸ್ಥಳ ಅಂತಾನೆ ಹೇಳ್ಬೋದು.
ಪಂಪಾ ಸರೋವರದ ತೀರದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿರುವುದರಿಂದ ಈ ಪಾರ್ವತಿ ದೇವಿಗೆ ಇಲ್ಲಿ ಪಂಪಾ ದೇವಿ ಅಂತ ಕರೀತಾರೆ ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಪಂಪಾ ಸರೋವರದ ಉಗಮ ಆಗಿರ್ಬೋದು, ಆ ಪಾರ್ವತಿ ದೇವಿಯ ತಪಸ್ಸಾಗಿರ್ಬೋದು, ಆಮೇಲೆ ರಾಮನ ಬರುವಿಕೆಗಾಗಿ ಕಾಯ್ದಂತಹ ಶಬರಿಯ ತಪಸ್ಸು, ಆಕೆಯ ಗುಹೆ ಆಗಿರ್ಬೋದು, ಎಲ್ಲಾ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಇದೇ ತರ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.